ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಚಾನಲ್ನಲ್ಲಿರೋ ವೀಡಿಯೋಸ್ ಡಿಲೀಟ್ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಯಾವುದೇ ಕಾರಣದಿಂದ ನಿಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರೋ ವೀಡಿಯೋ ಡಿಲೀಟ್ ಮಾಡಿದರೆ ಅಂದ್ಕೊಳ್ಳಿ, ಅದು ಟಾಪಿಕ್ ಇಷ್ಟ ಆಗಿರಲಿಲ್ಲ, ನಿಮ್ಮ ಚಾನಲಲ್ಲಿ ಆ ವಿಡಿಯೋ ಇರೋಕ್ಕೆ ಇಷ್ಟಪಡ್ತಿರಲಿಲ್ಲ ಅಂತಂದರೆ ಡಿಲೀಟ್ ಮಾಡಿದರೆ ಏನಾಗುತ್ತೆ ಅಂತಂದರೆ ಆ ವಿಡಿಯೋದಿಂದ ಏನು ವಾಚ್ ಟೈಮ್ ಜನ್ರೇಟ್ ಆಗಿರುತ್ತಲ್ಲ ಆ ವಾಚ್ ಟೈಮ್ ಎಲ್ಲ ಡಿಲೀಟ್ ಆಗುತ್ತೆ. ಫ್ರೆಂಡ್ಸ್, ನೀವು ನಿಮ್ಮ ಚಾನಲ್ನ ಓಪನ್ ಮಾಡಿ ಮಾನಿಟೈಸೇಷನ್ ಟ್ಯಾಬ್ನಲ್ಲಿ ವಾಚ್ ಟೈಮ್ ಏನು ಜಾಸ್ತಿ ಆಗಿರುತ್ತೆ, ಇನ್ಕ್ರೀಸ್ ಆಗಿರುತ್ತಲ್ಲ, ಅದರಲ್ಲಿ ನೀವು ಯಾವ ವಿಡಿಯೋ ಡಿಲೀಟ್ ಮಾಡಿರ್ತೀರ ಅದರಿಂದ ಏನು ವಾಚ್ ಟೈಮ್ ಜನ್ರೇಟ್ ಆಗಿರುತ್ತಲ್ಲ ಅಷ್ಟು ವಾಚ್ ಟೈಮ್ ಡಿಕ್ರೀಸ್ ಆಗುತ್ತೆ, ಅದರಲ್ಲಿ ಮೈನಸ್ ಆಗುತ್ತೆ, ಉಳಿದು ವಾಚ್ ಟೈಮ್ ಅದರಲ್ಲಿ ತೋರಿಸುತ್ತೆ. ಫ್ರೆಂಡ್ಸ್, ಇದು ಒಂದಾಗುತ್ತೆ. ನೆಕ್ಸ್ಟ್, ಆ ವಿಡಿಯೋದಿಂದ ಏನೆಲ್ಲ ಆಗಿರುತ್ತೆ ಅಂದರೆ ಲೈಕ್ಸ್ ಏನು ಬಂದಿರುತ್ತಲ್ಲ ಆ ಲೈಕ್ಸ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಮತ್ತು ಕಮೆಂಟ್ಸ್ ಏನು ಬಂದಿರುತ್ತಲ್ಲ ಆ ವಿಡಿಯೋದಿಂದ ಏನು ಕಮೆಂಟ್ಸ್ ಬಂದಿರುತ್ತಲ್ಲ ಅದನ್ನು ಡಿಲೀಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಕಮೆಂಟ್ಸ್ಗಳೆಲ್ಲ ಡಿಲೀಟ್ ಆಗಿಬಿಡುತ್ತೆ. ವ್ಯೂಸ್ ಬಂದಿರೋದನ್ನು ಡಿಲೀಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಎಲ್ಲನೂ ಯೋಚನೆ ಮಾಡಿ ಯಾವ ಟಾಪಿಕ್ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನು ಯೋಚನೆ ಮಾಡಿ ಅಪ್ಲೋಡ್ ಮಾಡಿ. ಮತ್ತು ಡಿಲೀಟ್ ಮಾಡುವಾಗ ಕೂಡ ನೀವು ಯೋಚನೆ ಮಾಡಿ ಡಿಲೀಟ್ ಮಾಡಿ. ಫ್ರೆಂಡ್ಸ್, ಏನೇನು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಚಾನಲ್ಗೆ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ ರಿಲೇಟೆಡ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.